ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಹೇಳ್ತೀನಿ, ಯಾವ್ದು ತೋರಿಸ್ತೀನಿ, ಯಾವುದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಮತ್ತೆ ಹೂವು ನಿಧಾನವಾಗಿ ಸ್ಟಾರ್ಟ್ ಆಯಿತು ಜಾಸ್ತಿ. ಇದೊಂದು ಬಿಟ್ಟಿದೆ ಅಲ್ವಾ. ಆಮೇಲೆ ಇವತ್ತು ಒಂದು ಹೊಸ ನನ್ನ ಗಾರ್ಡನ್ ನೋಡೋಕ್ಕೆ ಬಂದ ವ್ಯೂಸ್ ಅವ್ರು ಕೊಟ್ಟಿದ್ದರು ದಾಸವಾಳ. ಅದನ್ನು ಹಾಕಿದ್ದೀನೋ ಇಲ್ವೋ ನೆನಪಿಲ್ಲ. ಅದು ಹಾಕಿ ಕೊಟ್ಟಿದ್ದು ಯಾವುದು ಅಂತ ಹಾಕಿದ್ದೆ, ಅದೇನೋ ವಿಡಿಯೋ ಮಿಸ್ ಆಗಿದೆ. ಅದರಿಂದ ಇದರಲ್ಲಿ ಲಾಸ್ಟಲ್ಲೇ ಅವ್ರ ಫೋಟೋ ತೋರಿಸ್ತೀನಿ ನಿಮಗೆ. ಅವ್ರು ಕೊಟ್ಟಿದ್ದು ಅರಳಿದೆ ಇವತ್ತು ದಾಸವಾಳ. ಅದು ನನ್ನ ಗಾರ್ಡನ್ನಲ್ಲಿ ನೋಡಿಬಿಟ್ಟು ನನ್ನ ಹತ್ರ ಇಲ್ಲ ಅಂತ ಇರಲಿಲ್ವಂತೆ ಆ ಹೂವು ಕಲ್ಲರು. ಅದರಿಂದ ಅವರು ಆ ಗಿಡ ತಂದು ಕೊಟ್ಟಿದ್ರು. ಅಲ್ಲಿಗೆ ಗೊತ್ತಾಗುತ್ತೆ ನನ್ನ ಗಾರ್ಡನ್ನಲ್ಲಿ ವಿಡಿಯೋಗಳು ಅವ್ರದ್ದು ತುಂಬ ಚೆನ್ನಾಗಿ ನೋಡ್ತಾರೆ, ಗಮನಿಸ್ತಾರೆ ಅಂತ. ಇಲ್ಲಾಂದರೆ ಈ ಹೂವು ಇದೇ ಇಲ್ಲ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗುತ್ತಲ್ವ. ನೀಟಾಗಿ ನೋಡಿದವ್ರಿಗೆ ಮಾತ್ರ ಅದು ಗೊತ್ತಾಗೋದು. ನೋಡಿ, ನಾನಿವಾಗ ದಾಸವಾಳದ ಎಲೆ ಎಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ. ಗಂಟ್ಲು ಒಂಚೂರು ಕಟ್ಕೊಂಡಂಗಿದ್ದೆ, ಸಾರಿ. ಇವಾಗ ಅದನ್ನೆಲ್ಲ ತೆಗಿತಾ ಇದ್ದೀನಿ. ತೆಗೆದುಕೊಂಡು ಹಂಗೆ ಗಾರ್ಡನ್ನಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೂ ಇವತ್ತೆರಡು ಹೂವು ಅರಳಿದೆ. ಇದು ಮದರ್ ಪ್ಲ್ಯಾಂಟು. ಇದು ಬಕೆಟ್ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂತ ಅದು ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇದು ಅವರು ಈ ಥರ ಬಾಟ್ಲಲ್ಲಿ ಗಿಡ ಹಾಕಿ ರೆಡಿ ಆದಮೇಲೆ ಕೆಳಗಡೆ ಒಂದೇ ಲೆಗ, ಮೇಲೆ ಒಂದು ದಾಸವಾಳ ರೆಡಿ ಮಾಡಿ ತಂದಿದ್ದರು. ನೋಡೋಕ್ಕೆ ಇದು ನಾಟಿದೆ ಅಂತೆ, ನಾಟಿದೆ. ಆದರೂ ನನಗೆ ಈ ಕಲರ್ ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ಗಿಡ ನನ್ನ ಹತ್ರ ಇಲ್ಲ ಅಂತ ತಂದಿದ್ದಾರೆ. ತುಂಬ ಖುಷಿಯಾಯ್ತಿದ್ದು. ಥ್ಯಾಂಕ್ಸ್ ನಿಮಗೆ, ಪವಿತ್ರ ಆಮೇಲೆ ಸೌಭಾಗ್ಯ ಅಂತ ಅವ್ರ ಹೆಸರು. ಅವ್ರು ತಂದುಕೊಟ್ಟಿರೋದು. ಲಾಸ್ಟಲ್ಲಿ ಒಂದು ಸಾರಿ ನೋಡಿಸ್ತೀನಿ. ಇದು ಸುಮಾರಾಗಿ ಇನ್ನೊಂಚೂರು ಅರಳಬೇಕು. ಅದಾದಮೇಲೆ ಲೈಟಾಗಿ ಮೊನ್ನೆ ಮಳೆ ಬಂದಿರೋದು ಅಷ್ಟಕ್ಕೆ ಇವಾಗ ರೈನ್ ಲಿಲ್ಲಿ ಮತ್ತೆ ಅರಳ್ತಾ ಇದೆ. ಜೋರು ಮಳೆ ಬಂದಾಗ ಇವು ಅರಳಲ್ಲ. ಸ್ವಲ್ಪ ಬಂದು ಒಂದೆರಡು ದಿನ ಆದಮೇಲೆ ಈ ಥರ ಅರಳ್ತಾ ಇದೆ. ಅಲ್ಲಲ್ಲಿ ಹೂವು ಅರಳದೇ ಇದ್ದಾಗ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾಗ ಅವನ್ನ ಕೆಳಗಡೆಯಿಂದ ಕಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಇಲ್ಲೆಲ್ಲ ಇಟ್ಟಿದ್ದೆ ನೋಡಿ ರೈನ್ ಲಿಲ್ಲಿ. ಅರಶಿನ ಬೆಳೀತಾ ಅವಕ್ಕೆ ಬಿಸಿಲು ಗಾಳಿ ಬರಲ್ಲ. ಅದಕ್ಕೆ ನಾನು ಹಿಂದೆ ಮಾತ್ರ ಒಂದೊಂದು ಇಟ್ಬಿಟ್ಟು ಮತ್ತೆ ಪಾಟಲ್ಲಿ ಆ ಕಡೆ ಉದ್ದಕ್ಕೂ ಸಾಲಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಈ ಪಾಟಲ್ಲಿ ಹಾಕಿರೋ ಬೀಜ ಬಂದಿಲ್ಲ. ಲಿಂಗಸೂರಿನ ತಂದಿದ್ದು ಹಾಕಿರೋದು ಬಂದಿಲ್ಲ. ಅಲ್ಲಿ ಆಲಿವ್ ಬೀಜ ಹಾಕಿದ್ದೆ, ಯಾಕೋ ಬಂದಿಲ್ಲ. ಇನ್ನೊಂದು ಸರಿ ಹಾಕಬೇಕು. ಇದು ರುದ್ರಾಕ್ಷಿ ಹೂವು ಅಂದೇ ಬಂದಿದೆ. ಇದು ನೋಡಿ, ಇದು ಗಿಡದ ಥರನೇ ಬೆಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಜಾಜಿದು ಯಾವಾಗಲೂ ಬಳ್ಳಿನೇ ಬರೋದಿದು. ನೋಡೋಣ ಅಂಥೇಳಿ ನಾನು ಆ ಬಳ್ಳಿ ಬರೋಕ್ಕೆ ಬಿಡ್ತಾ ಇಲ್ಲ. ಆದ್ರೂ ಆ ಮೊಗ್ಗು ಸ್ಟಾರ್ಟ್ ಆಗಿಬಿಡ್ತು. ಅದ್ರ ಕಾಲ ಬಂದ ತಕ್ಷಣ ಬಳ್ಳಿ ಇದು ನೋಡಿ ಈ ಥರ ಮೊಗ್ಗು ಇಲ್ಲದೆ ಇರೋದು ನೋಡಿ ನಾನು ತೆಗಿತಾನೇ ಬಂದೆ. ಸುಮಾರು 3 ತಿಂಗಳಿಂದ ಇದೇ ಥರ ಮಾಡ್ಕೊಂಬಂದಿದ್ದೀನಿ. ಇವಾಗ ಗಿಡ ಬುಷಿಯಾಗಿ ಬಂದು ಮೊಗ್ಗಾಗಿದೆ. ಮೊಗ್ಗಿರೋದು ಮಾತ್ರ ತೆಗಿತಾ ಇಲ್ಲ ನಾನು. ಈ ಥರ ಬಳ್ಳಿ ಥರ ಬೆಳ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತವು ಯಾವಾಗಲೂ ಅಷ್ಟೇ. ಬಳ್ಳಿ ಬೆಳೆಯೋಕ್ಕೆ ಟ್ರೈ ಮಾಡ್ತಾನೇ ಇರುತ್ತೆ. ನಾವು ಬಿಡಬಾರ್ದು, ಅವಾಗವಾಗ ತೆಗಿಬೇಕು. ಇದನ್ನು ಬಳ್ಳಿ ಥರ ಬೆಳೆಸಿದ್ದೀನಿ. ನೋಡೋಣ ಅಂತ ಇವತ್ತು ಒಂದು ಮಲ್ಲಿಗೆ ಗಿಡನೂ ಮಾಡಿಲ್ಲ, ಮಾಡಬೇಕು. ಅದೊಂದು ಟ್ರೈ ಮಾಡಬೇಕು ಗಿಡದ ಥರ ಬೆಳೆಸೋಕ್ಕೆ. ಯಾಕೆಂದರೆ ತುಂಬ ಜನಕ್ಕೆ ಬಳ್ಳಿ ಬೆಳೆಸೋಕ್ಕೆ ಅನುಕೂಲ ಇರೋಲ್ಲ. ಈ ಥರ ಗಿಡದ ಥರ ಬೆಳೆದ್ರೆ ಸ್ವಲ್ಪ ಹೂವು ಕಮ್ಮಿ ಆದ್ರೂ ಚೆನ್ನಾಗಿರ್ಬೋದು, ಬೆಳ್ಸೋಕ್ಕೆ ಇಷ್ಟ ಆಗ್ಬೋದು ಅಂತ ಅದನ್ನು ಟ್ರಯಲ್ ಮಾಡ್ತಾಯಿದ್ದೀನಿ. ಮೊಗ್ಗಂತೂ ಆಗಿದೆ ಗಿಡದ ಥರ ಬೆಳೆದು. ಅಂದರೆ ದಿನ ನೋಡ್ತಾ ಇರಬೇಕು. ಎಲ್ಲೋ ಒಂದು ಸ್ಟೆಮ್ಮು ಬಳ್ಳಿ ಥರ ಬೆಳೆಯೋಕ್ಕೆ ಹೋಗುತ್ತೆ, ಅವ ತೆಗಿಬೇಕು. ಆಮೇಲೆ ಈ ಹೂವು ಮಾತ್ರ ಪ್ರತಿಯೊಂದು ಹೂವನೂ ಬೀಜ ಆಗುತ್ತೆ. ಅದರಿಂದ ಬೀಜ ಆಗಿಬಿಟ್ರೆ ಗಿಡ ಬೇಗನೆ ಡಲ್ಲಾಗುತ್ತೆ. ಇದೇನು ಯಾವುದೋ ಒಂದು ಬಿಸ್ಸಾಗಿ ಬೀಜ ಮಣ್ಣಲ್ಲಿ ಉಟ್ಕೊಳ್ಳುತ್ತೆ. ನಾನು ಹಾಕಿರೋವು ನನಗೆ ಕಂಡಿರೋ ಬೀಜ ಎಲ್ಲ ತೆಗಿತಾಯಿದ್ದೀನಿ. ಒಂದು 2-3 ದಿನ ಬಿಟ್ಬಿಟ್ರೆ ಸಾಕು, ಎಷ್ಟೊಂದು ಬೀಜ ಆಗ್ಬಿಟ್ಟಿರುತ್ತಿದ್ದು ಚಿಕ್ಕದಾಗಿ. ಆಮೇಲೆ ಇದರಲ್ಲಿ ಡಿಸೆಂಬರ್ ಹೂವು ತುಂಬ ಹುಳ ಬಂದುಬಿಟ್ಟಿತ್ತು. ಅದಕ್ಕೆ ಆಡ್ ಪ್ರೂನಿಂಗ್ ಮಾಡಿದ್ದೀನಿ ನೋಡಿ 3. ಆಮೇಲೆ ಆ ಕಡೆ ಒಂದಿದೆ ಚಿಕ್ಕ ಪಾಟಲ್ಲಿ, ಅದನ್ನು ಅಷ್ಟೇ ಮಾಡಿಬಿಟ್ಟೆ. ಯಾಕೆಂದರೆ ಪಕ್ಕ ಇರೋದ್ರಿಂದ ಜಾಸ್ತಿ ಹುಳ ಆದರೆ ತೆಗೆದುಬಿಡ್ತೀನಿ ನಾನು. ಆಮೇಲೆ ಇಲ್ಲೆಲ್ಲ ಬುಷ್ಯ ಬೆಳೆದಿರೋ ಲಕ್ಷ್ಮಣ ಫಲ, ಸೀತಾಫಲ ಇದರಲ್ಲೆಲ್ಲ ಹಿಂದ್ಗಡೆ ಮೊನ್ನೆ ಚೇಪೆಕಾಯಿ ಗಿಡದಲ್ಲಿ ಎಲೆ ತೆಗೆದ್ನಲ್ಲ, ಆ ಥರ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ನೋಡಿ ಇಲ್ಲೂ ಅಷ್ಟೇ ಹುಳ ಬಂದಿತ್ತು ಇದಾಗಲೇ ಹಿಂದ್ಗಡೆ ಎಲ್ಲ. ಅದಕ್ಕೆ ಹಿಂದ್ಗಡೆ ಸ್ವಲ್ಪ ಗಾಳಿನೇ ಆಡೋಂಗೆ ಎಲ್ಲ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಈ 3 ಗಿಡ ಇವತ್ತು ತೆಗೆದಿದ್ದೀನಿ. ಇದ್ರ ಎಲೆ ಎಲ್ಲ ನೋಡಿ ಈ ಥರ ಗ್ರೋ ಬ್ಯಾಗ್ ಇನ್ನೊಂದು ರೆಡಿ ಮಾಡ್ತಾಯಿದ್ದೀನಲ್ಲ,
ಅದಕ್ಕೆ ಹಾಕಿದ್ದೀನಿ. ಅದಾಗಲೇ ಮುಕ್ಕಾಲು ಪಾಲು ಬಂದ್ಬಿಟ್ಟಿದೆ. ಸ್ವಲ್ಪ ವೇಸ್ಟ್ ಹಾಕಿದಾಗೆಲ್ಲ ತುಂಬ ಜಾಸ್ತಿ ವೇಸ್ಟ್ ಹಾಕಿದಾಗ ಒಂಚೂರು ಮಣ್ಣು ಹಾಕ್ತೀನಿ. ನೋಡಿ, ಇದು ಇದರಲ್ಲಿದ್ದಿದ್ದು ಹಳೆ ಮಣ್ಣು, ಅವನ್ನ ಹಾಕಿದ್ದೀನಿ ಇವತ್ತು 2 ಸರಿ ಹಾಕ್ಬಿಟ್ಟು ಅದನ್ನು ಹಾಕಿದ್ದೀನಿ. ಇನ್ನೂ ಒಂದು ಸರಿ ವೇಸ್ಟ್ ಹಾಕಿ ಮಣ್ಣು ಹಾಕ್ಬಿಟ್ರೆ ಅದನ್ನು ಯಾವ್ದಾದ್ರು ಬೀಜ ಇಡೋಕ್ಕೆ ರೆಡಿ ಆಗುತ್ತೆ. ಈ ಥರ ಹಿಂಗೆ ಮಾಡ್ಕೊಂಬರ್ತಾಯಿದ್ದೀನಿ ದಿನ. ವೇಸ್ಟ್ ಇದ್ದಿದ್ದು ಆಮೇಲೆ ಎಲ್ಲ ಮಾಡಿದ್ದು. ರೀಪಾಟ್ ಇಲ್ಲದೇ ಇದ್ದಾಗ 2 ದಿನ ಆಯ್ತು ರೀಪಾಟ್ ಮಾಡಿಲ್ಲ. ಭಾನುವಾರನೇ ಲಾಸ್ಟು, ಸೋಮವಾರನೂ ಮಾಡಲಿಲ್ಲ, ಮಂಗಳವಾರದ್ದು ಎಲ್ಲ ಸೇರಿಸಿ ಹಾಕಿರೋದು. ಇದು ಲಾಸ್ಟಲ್ಲಿ ಮತ್ತೆ ಒಂದು ಹೂವು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಮೊಗ್ಗಿರೋವೆಲ್ಲ ನಾನು ಕೆಲಸ ಮುಗಿಯೋಷ್ಟೊತ್ತಿಗೆ ಅರಳಿರ್ತಾವಲ್ವ, ಅದರಿಂದ ತೋರಿಸ್ತೀನಿ. ಬೇಜಾರು ಮಾಡ್ಕೊಬೇಡಿ. ಅಕಸ್ಮಾತ್ ನಿಮ್ಗೆ ಯಾರಿಗಾರು ಬೇಜಾರಾದರೆ ಕಮೆಂಟಲ್ಲಿ ಹೇಳಿ, ನಾನು ಆ ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ ಹೂವಿಂದು. ದಾಸವಾಳ, ಯಾಕೆಂದರೆ ಬರೀ ದಾಸವಾಳನೇ ತೋರಿಸ್ತಾರೆ ಅಂತ ಒಬ್ಬೊಬ್ರಿಗೆ ಅನಿಸ್ಬೋದು. ನೀವು ಯಾರು ಒಬ್ಬರು ಕಮೆಂಟ್ ಮಾಡಿದರೆ ನಾನು ಪ್ರತಿದಿನ ದಾಸವಾಳ ತೋರಿಸೋದು ಬಿಡ್ತೀನಿ. ಮೊದಲಂತೂ ಹೂವು ಇರಲಿಲ್ಲ, ಅವಾಗ ತೋರಿಸ್ತಿರ್ಲಿಲ್ಲ, ಅವಾಗ ಕೇಳ್ತಾಯಿದ್ರು. ಇವಾಗ ದಿನ ತೋರಿಸೋದಕ್ಕೂ ಬೋರ್ ಆಗುತ್ತೋ ಏನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಇವತ್ತು ಫಸ್ಟ್ ಬಿಟ್ಟಿರೋದು. 2 ಗಿಡ ಇದೆ ಅಂದಲ್ಲ, 2ನೇ ಗಿಡದಲ್ಲಿ ಫಸ್ಟ್ ಬಿಟ್ಟಿದೆ, ಚಿಕ್ಕದಾಗಿದೆ. ಇನ್ನೊಂದು ಗಿಡ ಐತೆ, ತೋರಿಸ್ತೀನಿ. ಅದರಲ್ಲಿ ಕರೆಕ್ಟಾಗಿದೆ. ಅದು ಯಾವಾಗಲೇ ತುಂಬ ದಿನ ಆಯಿತು, ಅವಾಗೊಂದು ಇವಾಗೊಂದು ತೋರಿಸಿದ್ದೀನಿ ನಿಮಗೆ. ಇದು ಒಂದು ಲಿಂಗಸೂರಿಂದನೇ ಅವ್ರಿಗೆ ಕಳಿಸಿದ ಬೀಜ. ಅದು ಸಾಮಂತಿಗೆ ಥರನೇ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಮಣ್ಣೆ ಕೆದಕಿ ಎಲ್ಲ ಮಾಡಿದ್ನಲ್ಲ, ಎಲೆ ಎಲ್ಲ ತೆಗೆದು, ಆಮೇಲೆ ಹಿಂದಿನ ದಿನ ರಾತ್ರಿ ನಾನು ಸೋಮವಾರ ನೈಟ್ ಬಿಟ್ಟು ಅದಕ್ಕೆಲ್ಲ ಬಯೋ ಎಂಜಿಮ್ಗೆ ಒಂಚೂರು ಸೋಪ್ ವಾಟ್ರ್ ಹಾಕಿ, ಲಿಕ್ವಿಡ್ ಸೋಪ್ ಬರುತ್ತಲ್ಲ, ಅದನ್ನು ಹಾಕಿ ಹೊಡೆದಿದ್ದೀನಿ ಹುಳ ಇರೋದಕ್ಕೆ. ನೋಡಿ, ಇದು ಹೂವು ಎಷ್ಟು ಚೆನ್ನಾಗಿದೆ ಕಲರು, ನೋಡ್ಬಿಟ್ಟು ಖುಷಿಯಾಯಿತು. ಈ ಥರ ನಮಗೆ ಗಿಡಗಳು ತಂದು ಕೊಡ್ತಾರಲ್ಲ, ನಾನು ಅವ್ರಿಗೆ ಯಾವನ್ನ ಬೇಕಾಗಿರೋವು ಕೊಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಅದನ್ನು ಅದೊಂದು ಕಲರು ರಿಪಾಟ್ ಮಾಡ್ಕೋಬೇಕು. ಯಾಕೆಂದರೆ ಅದು ಹೂವು ಬಿಟ್ಟ ಮೇಲೆ ನೋಡಿ ರಿಪಾಟ್ ಮಾಡೋಣ ಅಂದ್ಕೊಂಡಿದ್ದು. ಇವತ್ತು ಹೂವು ಬಿಟ್ಟಿದೆ. ನಾಳೆ ನಾಡ್ದು ಅಕಸ್ಮಾತ್ ರಿಪಾಟ್ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೊಂದಿದೆ. ಆಮೇಲೆ ಸ್ವಲ್ಪ ಅಂಜೂರ ಹಣ್ಣಿನ ಬಗ್ಗೆ ಕೇಳ್ತಿದ್ರಲ್ವ, ಅಂಜೂರ ಹಣ್ಣು ನಮ್ಮ ಮನೇಲಿ ಬಿಡೋದೇ ಇಲ್ಲ ಅಂತ. ನಮಗೂ ನೋಡಿ, ಇವಾಗ ಒಂದು ಸರಿ ಹಣ್ಣಾಗೋದ್ಮೇಲೆ ಖಾಲಿ ಆಗುತ್ತೆ. ಇದರಲ್ಲಿ ಸ್ವಲ್ಪ ಇದೆ. ಇನ್ನೊಂದು ಗಿಡ ತೋರಿಸ್ತೀನಿ, 2 ಹಣ್ಣಿರೋದು. ಒಂದು ಸರಿ ಗಿಡದಲ್ಲಿರೋ ಹಣ್ಣೆಲ್ಲ ಆಗೋದ್ಮೇಲೆ ಸ್ವಲ್ಪ ಅದು ರೆಸ್ಟ್ ತಗೊಳುತ್ತೆ, ಆಮೇಲೆ ಮತ್ತೆ ಎಲೆ ಜೊತೆಗೆ ಕಾಯಿ ಶುರುವಾಗುತ್ತೆ. ಇದು ಮೇಲ್ ಮಾತ್ರ ಇದೆ, ಕೆಳಗಡೆ ಇರೋ ಹಣ್ಣೆಲ್ಲ ಆಗೋಗಿದೆ ಇದರಲ್ಲಿ ಒಂದು ಹಣ್ಣಾಗಿದೆ. ಇವತ್ತು 2 ಇದೆ, ಬೇರೆ ಗಿಡದಾಗೊಂದು, ಇದರಲ್ಲೊಂದು. ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಮುಂದ್ಗಡೆ ಕೆಂಪಿಗೆ ಬಾಯಿ ಬಿಟ್ಬಿಟ್ರೆ ತೆಗೆದು ಬಿಡಬೇಕು. ಒಂದು ಗಿಡದಲ್ಲಿ ಪೂರ್ತಿ ಖಾಲಿಯಾಗಿದೆ, ಇನ್ನು ಒಂದು 5 ಗಿಡದಲ್ಲಿ ಇದೆ. ಒಂದು 5 ಗಿಡದಲ್ಲಿ ಇರೋದ್ರಿಂದ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನನ್ನ ಗಾರ್ಡನಲ್ಲಿ 7 ಗಿಡ ಇರೋದ್ರಿಂದ ನಾವು ಅವಾಗವಾಗ ಕಿತ್ತೋದ್ರಿಂದ ಇವ್ರಿಗೇನು ದಿನ ಹಣ್ಣು ಬಿಡುತ್ತಾ ಅಂತ ಅನಿಸುತ್ತಲ್ಲ, ಅದಕ್ಕೆ ಹೇಳಿದ್ದು. ಅದಾದಮೇಲೆ ನೋಡಿ, ಒಂಚೂರು ಹೂವು ಎಲ್ಲ ಕಿತ್ತಿದ್ದೀನಿ ಲಾಸ್ಟು. ಇಷ್ಟು ಹೂವು ಬಂದಿದೆ ಇವತ್ತು. ದಾಸವಾಳ ಖುಷಿಯಾಯಿತು. ಅದರಲ್ಲಿ ಇದು ಸೌಗಂಧಿಕ ಪುಷ್ಪ, ಕೆಳಗಡೆ ಮಲ್ಲಿಗೆ ಹೂವು ಇದ್ದಾವೆ. ಆಮೇಲೆ ನೋಡಿಸ್ತಿದ್ದೀನಿ ನೋಡಿ, ಅವ್ರ ಫೋಟೋ ತೋರಿಸ್ತಿದ್ದೀನಿ. ಆ ಹೂವಿಂದು ಯಾರು ತಂದು ಕೊಟ್ಟಿದ್ದು ಅಂತ. ಇವರೇ ಸೌಭಾಗ್ಯ ಅಂತ, ಪವಿತ್ರ ಅಂತ ಬಂದಿದ್ದರು. ನಮಸ್ತೆ, ಇನ್ನೊಂದು ಸರಿ ಸಿಗ್ತೀನಿ.